ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ಯೋರ್ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BCom ಥರ್ಡ್ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಐತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಕಾಸ್ಟ್ ಅಕೌಂಟಿಂಗ್. ಈ ಪೇಪರ್ ಬಂದುಬಿಟ್ಟು ತುಮಕೂರು ಯೂನಿವರ್ಸಿಟಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2025 ಕ್ವಶನ್ ಪೇಪರ್ ಇದಾಗಿರುತ್ತೆ. ಸೊ ಈ ಬಾರಿ ಯಾರೆಲ್ಲ ಕಾಸ್ಟ್ ಅಕೌಂಟಿಂಗ್ನ ಬರೀತಾ ಇರ್ತೀರಾ, ಸೊ ಅವರಿಗೆ ಇದು ಪ್ರೀವಿಯಸ್ ಇಯರ್ ಪೇಪರ್ ಅಂತಲೇ ಹೇಳ್ಬೋದು. ಸೊ ಇದು ಮೇನ್ಲಿ ಎಕ್ಸ್ಪೆಷಲಿ NEP ಪೇಪರ್ ಆಗಿರುತ್ತೆ. ಬಟ್ ನಾನು ಎಲ್ಲನೂ ಹೇಳೋದಲ್ಲ, SCP ಅಂದರೆ NEPಲಿ MCQ ಕ್ವಶನ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ ಆ್ಯಂಡ್ 12 ಮಾರ್ಕ್ಸ್ ಇರುತ್ತೆ. ಬಟ್ SCP ಪೇಪರ್ಗೆ ಸಂಬಂಧಪಟ್ಟ ಹಾಗೆ 80 ಮಾರ್ಕ್ಸ್ ಇರುತ್ತೆ. ಅದು ಒಂದು ಪೇಪರ್ ತಂದಿದ್ದೀನಿ. ಆ ಪೇಪರು ಸಹ ನೀವು ಓದ್ಕೊಂಡ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಈ ವಿಡಿಯೋದಲ್ಲಿ ಯಾವೆಲ್ಲ ಟಾಪಿಕ್ಗಳನ್ನ ನಾನು ಕವರ್ ಮಾಡ್ತೀನಪ್ಪ ಅಂತ ನೋಡೋದಾದರೆ, ಈ ಕಾಸ್ಟ್ ಅಕೌಂಟಿಂಗ್ಗೆ ಸಂಬಂಧಪಟ್ಟ ಹಾಗೆ ಸೊ ಅದ್ರ ಸಿಲೆಬಸ್ ಏನಿದೆ, ಮೊದಲನೇದಾಗಿ ಅದು ಸಿಲೆಬಸ್ ಏನಿದೆ, ಸೊ 2025 ಕ್ವಶನ್ ಪೇಪರು ಏನಿದೆ, ಮತ್ತು ಅದೇ ರೀತಿ ನಿಮಗೆ 2025 ಕ್ವಶನ್ ಪೇಪರು CBCS, ಓಕೆನಾ. CBCS ಏನು ನಿಮಗೆ ಸಿಲೆಬಸ್ ಇತ್ತಲ್ಲ ಅದ್ರ ರಿಲೇಟೆಡ್ ಆಗು ನಿಮ್ಗೆ ತಿಳಿಸ್ಕೊಡ್ತೀನಿ. ನಿಮಗೆ ಈ ಪೇಪರು ಮತ್ತು ಇನ್ನೊಂದು 2 ಪೇಪರ್ನ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ. ಅಷ್ಟು ಪೇಪರ್ನ ನೋಡ್ಕೊಂಡ್ರೆ ಸಾಕು, ನೀವು ಆರಾಮಾಗಿ ಪಾಸ್ ಆಗ್ಬೋದು. ಸೊ ಅಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಗೈಸ್, ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲೇದಾಗಿ ಈ PYQ ಪೇಪರ್ಗಳನ್ನ ಶುರು ಮಾಡೋಕ್ಕಿಂತ ಮುಂಚೆ ನಿಮಗೆ ಸಿಲೆಬಸ್ನ ಪರಿಚಯ ಮಾಡಿಕೊಡ್ಬೇಕು. ಸೊ ಇದು ನಿಮ್ಮ ಸಿಲೆಬಸ್ಸು ಅಂದರೆ ನಿಮ್ಮ SCP ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಏನಿದೆ ಅದು ಸಿಲೆಬಸ್ಸು. ಕಾಸ್ಟಿಂಗ್ ಅಕೌಂಟಿಂಗು ಅದರಲ್ಲಿ ಫಸ್ಟ್ನೇ ಪೇಪರ್ ಅಂದರೆ ಫಸ್ಟ್ನೇ ಚಾಪ್ಟರ್ ಬಂದ್ಬಿಟ್ಟು ಕಾಸ್ಟ್ ಅಕೌಂಟಿಂಗು. ಸೊ ಇದರಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ ಅಂತ ನಾನು ನೋಡೋದಾದರೆ, ಅಂದರೆ ಕಾಸ್ಟ್ ಅಕೌಂಟಿಂಗ್ ಅಂದರೆ ಅದು ಮೀನಿಂಗ್ ನೋಡ್ಕೊಳ್ಳಿ, ಡೆಫಿನೇಷನ್ಸ್ ನೋಡ್ಕೊಳ್ಳಿ. ಕಾಸ್ಟ್ ಅಕೌಂಟಿಂಗು ಮತ್ತು ಅಕೌಂಟೆನ್ಸಿ, ಕಾಸ್ಟ್ ಅಕೌಂಟಿಂಗು ಮತ್ತು ಕಾಸ್ಟ್ ಅಕೌಂಟೆನ್ಸಿನ ಡಿಫ್ರೆನ್ಸ್ನ ನೋಡ್ಕೊಳ್ಳಿ. ಅದು ಆಬ್ಜೆಕ್ಟಿವ್ಸ್ ಯಾವ ಇದ್ದರೆ ನೋಡ್ಕೊಳ್ಳಿ. ಓಕೆ, ನಾನು ಥಿಯರಿನ ಜಾಸ್ತಿ ಹೇಳಕ್ಕೆ ಹೋಗೋದಿಲ್ಲ. ನಿಮಗೆ ಥಿಯರಿ ಯಾವ ಥರ ಬೇಕೋ ಆ ಥರ ಓದ್ಕೊಳ್ಳಿ. ಯಾಕೆ ಅಂತ ಅಂದರೆ SCP ಪೇಪರ್ಗೆ ಇರುವಂಥದ್ದು 2 ಮಾರ್ಕ್ಸಿಗೆ 10, ಸೊ 2 ಮಾರ್ಕ್ಸಿಗೆ ಅಟೆಂಡ್ ಮಾಡಬೇಕು, 10 ಕ್ವಶನ್ನ ಅಟೆಂಡ್ ಮಾಡಬೇಕು. ನೆಕ್ಸ್ಟ್ 5 ಮಾರ್ಕ್ಸಿಗೆ ಇರುತ್ತೆ, ಮತ್ತು ಅದೇ ರೀತಿ 15 ಮಾರ್ಕ್ಸಿಗೆ ಇರುತ್ತೆ. ಸೊ ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಬಟ್ ಈ ಪೇಪರಲ್ಲಿ ಅಂದರೆ ಇಂಟ್ರಡಕ್ಷನ್ ಟು ಕಾಸ್ಟ್ ಅಕೌಂಟಿಂಗ್ ಅಂತ ಏನಿದೆಯಲ್ಲ, ಸೊ ಈ ಸಬ್ಜೆಕ್ಟಿಗೆ ಈ ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ ಇದರಲ್ಲಿ ಬರುವಂಥದ್ದು ಪ್ರಿಪ್ರೇಷನ್ಸ್ ಆಫ್ ಕಾಸ್ಟ್ ಶೀಟು. ಅದನ್ನು ಯಾವ ಥರ ಅಂದರೆ ನೋಡಿ, ಅಲ್ಲಿ ಇದು ಕಾಸ್ಟ್ ಅಕೌಂಟಿಂಗಲ್ಲಿ ಇದು ಪ್ರಾಬ್ಲಮೆಟಿಕ್ಕು ಏನಿದೆ ಕಾಸ್ಟ್ ಅಕೌಂಟಿಂಗು. ಇದು ಕಾಸ್ಟ್ ಶೀಟ್ ಇನ್ಕ್ಲೂಡಿಂಗ್ ಟೆಂಡರ್ಸ್ ಆ್ಯಂಡ್ ಕೊಟೇಷನ್ಸ್. ಸೊ ಇವೆರಡೂ ಸಹ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಈ ಚಾಪ್ಟರ್ ವೈಸಲ್ಲಿ. ಇನ್ನು ನೆಕ್ಸ್ಟು ಇದರಲ್ಲಿ ಮೆಟೀರಿಯಲ್ ಕಾಸ್ಟು. ಸೊ ಇದರಲ್ಲಿ ನಮಗೆ FIFO ಆ್ಯಂಡ್ LIFO ಅಂತ ಬರುತ್ತೆ, 2 ಬರುತ್ತೆ. ಸೊ ನಮಗೆ ಇಲ್ಲಿ ಎರಡೂ ಪ್ರಾಬ್ಲಮೆಟಿಕ್ ಕೇಳೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಅಂದರೆ ನಿಮಗೆ 5 ಮಾರ್ಕ್ಸಿಗೂ ಕೇಳ್ಬೋದು ಮತ್ತು 15 ಮಾರ್ಕ್ಸಿಗೂ ಕೇಳ್ಬೋದು. ಮತ್ತು ನಿಮ್ಮ ಪ್ರೀವಿಯಸ್ ಇಯರ್ ಪೇಪರ್ಗಿಂತ ಇನ್ನೊಂದು 2-3 ಅಡ್ಜಸ್ಟ್ಮೆಂಟು ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅದು 15 ಮಾರ್ಕ್ಸಿಗೆ ಕೊಡಬೇಕಲ್ಲ, ಇನ್ನೂ 3 ಮಾರ್ಕ್ಸ್ನ ಇನ್ಕ್ರೀಸ್ ಮಾಡಬೇಕು ಅಷ್ಟೇ. ಫಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಂದರೆ FIFO, ಲಾಸ್ಟ್ ಇನ್ ಫಸ್ಟ್ ಔಟ್ ಅಂತ ಅಂದರೆ LIFO. ಸೊ ಅದನ್ನು FIFO ಅಂದರೆ ಯಾವುದು ಫಸ್ಟ್ ಬಂದಿರುತ್ತೋ ಅದನ್ನ ನಾವು ಫಸ್ಟಾಗಿ ತೊಗೊಬೇಕಾಗಿರುತ್ತೆ. LIFO ಅಂತ ಅಂದರೆ ಯಾವುದು ಲಾಸ್ಟ್ ಬಂದಿರುತ್ತೋ ಅದನ್ನು ನಾವು LIFO ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ. ನಿಮಗೆ ಇವೆರಡರಲ್ಲಿ 100% ಒಂದು ಕ್ವಶನ್ ಇದ್ದೇ ಇರುತ್ತೆ ಎಕ್ಸಾಮಿನೇಷನಲ್ಲಿ. ಸೊ ಇದು ನಮಗೆ FIFO ಆಯಿತು. ನೆಕ್ಸ್ಟು ಎಂಪ್ಲಾಯಿ ಕಾಸ್ಟ್. ಓಕೆ, ಎಂಪ್ಲಾಯಿ ಕಾಸ್ಟ್ ಆ್ಯಂಡ್ ಡೈರೆಕ್ಷನ್ ಎಕ್ಸ್ಪೆನ್ಸಸ್ಸಲ್ಲಿ ಸೊ ಇಲ್ಲೂ ಸಹ ನಮಗೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಮೇಲೆ ಪ್ರಾಬ್ಲಮೆಟಿಕ್ಸ್ ಬರುತ್ತೆ. ಸೊ ಮತ್ತು ಥಿಯರಿನೂ ಈ ಚಾಪ್ಟರಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಓವರ್ ಹೆಡ್ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಓವರ್ ಹೆಡ್ ಬೇಸ್ಡು ಸಹ ನಿಮಗೆ ಎಕ್ಸಾಮಿನೇಷನ್ ಪೇಪರಲ್ಲಿ 5 ಮಾರ್ಕ್ಸಿಗೆ ಇರುತ್ತೆ, ಇನ್ನು 15 ಮಾರ್ಕ್ಸಿಗೆ ಕ್ವಶನ್ಸು ಇರುತ್ತೆ. ನೀವು ಬೇಕಾದ್ರೆ ಕಣ್ಣು ಆರಿಸ್ಕೊಳ್ಳಿ, ಯಾವಾದರೂ ನಿಮ್ಮ ಸಿಲೆಬಸ್ಸಲ್ಲಿ ಬಿಟ್ಟಿದ್ರೆ ಅವನ್ನ ಓದ್ಕೊಳ್ಳೋಕ್ಕೆ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ. ಇನ್ನು ನೆಕ್ಸ್ಟ್ ರೆಕಾಗ್ನೈಸೇಷನ್ ಆಫ್ ದ ಕಾಸ್ಟ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್ ಅಂತ ಏನಿದೆ, ಇಲ್ಲಿ ನಮಗೆ ಪ್ರಿಪ್ರೇಷನ್ಸ್ ಆಫ್ ದ ರೆಕಾಗ್ನಿಷನ್ಸ್ ಸ್ಟೇಟ್ಮೆಂಟ್ ಆ್ಯಂಡ್ ಮೆಮೊರಂಡಮ್ ಆಫ್ ರೆಕಾಗ್ನಿಷನ್ ಅಕೌಂಟ್ 2 ಬರುತ್ತೆ. ಇವೆರಡು ಸಹ ನೋಡ್ಕೊಳ್ಳಿ. ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಹಂಗಂತ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬಿಡಿ, ಒಂದ್ಸರಿ ನೋಡ್ಕೊಳ್ಳಿ. ಸೊ ಇಷ್ಟು ನಿಮಗೆ ಸಿಲೆಬಸ್ಗೆ ಸಂಬಂಧಪಟ್ಟ ಹಾಗೆ. ಇನ್ನು ಚಾಪ್ಟರ್ ವೈಸ್ ಏನಿದೆ ಅಥವಾ ನಮಗೆ PYQ ಪ್ರಕಾರ ಏನಿದೆ ಅದು ಇಂಪಾರ್ಟೆಂಟ್ ಎಲ್ಲ ನೋಡ್ಕೊತಾ ಹೋಗೋಣ. ಜಸ್ಟ್ ನಾನೇನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಇದು ಬೇಸಿಕಲಿ ಬರೋದು SCP ಆಗಿರೋದ್ರಿಂದ ಯಾರಾದರೂ NEP
ಇವರು ನೋಡ್ಕೋತಾ ಇದ್ದರೆ ಅವರಿಗೆ ಆನ್ಸರ್ ಗೊತ್ತಾಗಬೇಕಲ್ವಾ. ಸೊ ಅದಕ್ಕೋಸ್ಕರ ಅದೊಂದೊಂದು ಮೆನ್ಷನ್ ಮಾಡಿ ಹೇಳ್ಬಿಡ್ತೀನಿ. ಇನ್ನು ಮಿಕ್ಕಿದ್ದು ಏನು ಬರುತ್ತಲ್ಲ ಅದೆಲ್ಲರೂ ಸಹ SCPಗೂ ಸ್ಟೂಡೆಂಟ್ಗೂ ಇದೇ ಮಾನದಂಡ ಇಟ್ಕೊಂಡು ಅವರು ಈ ಪೇಪರ್ನ ಮಾಡುವಂಥದ್ದು. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಗಬೇಡಿ. ಬನ್ನಿ. ಸೊ ನೋಡಿ ಗೈಸ್, ಮೊದಲಾಗಿ ಫಸ್ಟ್ನೇ ಕ್ವಶನ್ನು. ಸೊ ಅದು MCQ ಇದೆ. ಜಸ್ಟ್ ಫಾರ್ ಒಂದು ಮೆನ್ಷನ್ ಮಾಡ್ಕೊತ ಹೋಗ್ತೀನಿ. ರಿಆರ್ಡರ್ ಲೆವೆಲ್ ಇಸ್ ಕ್ಯಾಲ್ಕುಲೇಟೆಡ್ ಆಸ್, ಅಂದರೆ ಮರು ಕ್ರಮಾಂಕದ ಮಟ್ಟವನ್ನು ಹೇಗೆ ಲೆಕ್ಕ ಹಾಕಲಾಗುತ್ತದೆ. ಸೊ ಇದಕ್ಕೆ ಆನ್ಸರ್ನ ಡೈರೆಕ್ಟ್ ಹೇಳ್ತೀನಿ. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇಂಟು ಮ್ಯಾಕ್ಸಿಮಮ್ ರಿಆರ್ಡರ್ ಪೀರಿಯಡ್. ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಆ್ಯಂಡ್ ಮ್ಯಾಕ್ಸಿಮಮ್. ಸೊ ಅದಕ್ಕೆ ಫಸ್ಟ್ ಆಪ್ಷನ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೋಡಿ, ವಿಚ್ ಒನ್ ಆಫ್ ದ ಫಾಲೋಯಿಂಗ್ ನಾಟ್ ಕನ್ಸಿಡರ್ಡ್ ಫಾರ್ ದ ಪ್ರಿಪ್ರೇಷನ್ಸ್ ಆಫ್ ದ ಕಾಸ್ಟ್ ಶೀಟ್, ಅಂದರೆ ಕೆಳಗಿನ ಯಾವುದನ್ನು ವೆಚ್ಚ ಪಟ್ಟಿ ತಯಾರಿಸುವಿಕೆಯಲ್ಲಿ ಪರಿಗಣಿಸುವುದಿಲ್ಲ. ಸೊ ಅದಕ್ಕೆ ನಮಗೆ ಬೇಜಾರು ಆಪ್ಷನ್ ಕೊಟ್ಟಿದ್ದಾನೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಟ್ರೆಸ್ಟ್ ಪೇಯ್ಡ್ ಆನ್ಸರ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಇನ್ ಆಲ್ಸೆ ಇನ್ಸೆಂಟಿವ್ ಸ್ಕೀಮ್ ದ ಬೋನಸ್ ಈಸ್ ಈಕ್ವಲ್ ಟು ಡ್ಯಾಶ್ ಆಫ್ ದ ಟೈಮ್ ಸೇವ್ಡ್. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು 50% ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಎಕ್ಸ್ಕ್ಲೂಡೆಡ್ ಇನ್ ಕಾಸ್ಟ್ ಅಕೌಂಟ್ಸ್, ಅಂದರೆ ಕೆಳಗಿನವುಗಳಲ್ಲಿ ಯಾವುದು ವೆಚ್ಚ ಲೆಕ್ಕಶಾಸ್ತ್ರದಿಂದ ಹೊರತಾಗಿರುತ್ತದೆ. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಬ್ಯಾಡ್ ಡೆಬ್ಟ್ಸ್, ಅದು ಒಳಗೊಳ್ಳಲಾಗಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್, ಐಡಲ್ ಟೈಮ್. ಓಕೆ, ಐಡಲ್ ಟೈಮ್ ಈಸ್ ಕಾಸ್ಡ್ ಬೈ, ಅಂದರೆ ನಿಷ್ಕ್ರಿತ ಸಮಯ ಉಂಟಾಗುತ್ತದೆ ಡ್ಯಾಶ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಪವರ್ ಫೇಲ್ಯೂರ್ ಹೌದು, ಮೆಷಿನ್ ಬ್ರೇಕ್ ಡೌನ್ ಹೌದು, ವೇಟಿಂಗ್ ಫಾರ್ ದ ವರ್ಕ್ ಹೌದು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋವ್. ಇನ್ನು ನೆಕ್ಸ್ಟ್ ಕ್ವಶನ್, ಸೊ ನೋಡಿ, ಲೇಬರ್ ಟರ್ನ್ ಓವರ್ ಕ್ಯಾನ್ ಬಿ ರೆಡ್ಯೂಸ್ಡ್ ಬೈ, ಅಂದರೆ ಹೆಚ್ಚಿನ ಕಾರ್ಯ ವಹಿವಾಟವನ್ನು ಹೇಗೆ ಕಡಿಮೆ ಮಾಡಬಹುದು. ಸೊ ಇದಕ್ಕೆ ಯಾವುದಾದ್ರು ಒಂದು ಆಪ್ಷನ್ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದೇನೆ. ಬಟ್ ನಮಗೆ ಈ ಮೂರು ಸಹ ಆನ್ಸರ್ ಆಗುತ್ತೆ. ಫೇರ್ ಮಾನಿಟರಿ ಆ್ಯಂಡ್ ನಾನ್ ಮಾನಿಟರಿ ಬೆನಿಫಿಟ್ಸು, ಸೂಟಬಲ್ ವರ್ಕಿಂಗ್ ಕಂಡೀಷನ್ಸು, ಪಾರ್ಟಿಸಿಪೇಷನ್ಸ್ ಇನ್ ಮ್ಯಾನೇಜ್ಮೆಂಟು, ಇಷ್ಟು ಸಹ ನಮಗೆ ಆನ್ಸರ್ ಆಗಿರುತ್ತೆ. ಸೊ ಆಲ್ ಆಫ್ ದಿ ಅಬೋವ್ ಆನ್ಸರ್ ಆಗುತ್ತೆ. ಸೊ ಇಷ್ಟು ನಿಮ್ಗೆ MCQ ಕ್ವಶನ್ಸು. ಆದರೆ ಇಲ್ಲಿಂದ ನಿಮಗೆ ಪರ್ಫೆಕ್ಟಾಗಿ PYQ ಅಂತ ಅನ್ಸ್ಕೊಡೋದು. ಯಾಕಪ್ಪ ಅಂತೇಳಿ ನಮಗೆ 2 ಮಾರ್ಕ್ಸಿಗಿರುತ್ತೆ. ಸೊ 4 ಮಾರ್ಕ್ಸ್ ಇರೋದು 5 ಮಾರ್ಕ್ಸಿಗೆ ಕೇಳ್ತಾನೆ, 12 ಮಾರ್ಕ್ಸಲ್ಲಿರೋದು 15 ಮಾರ್ಕ್ಸಿಗೆ ಕೇಳ್ತಾನೆ. ಬಟ್ ಒಂದೊಂದು ಎರಡೆರಡು ಅಡ್ಜಸ್ಟ್ಮೆಂಟು ಜಾಸ್ತಿ ಆಗ್ತವೆ ಅಷ್ಟೇ, ಇನ್ನು ಜಾಸ್ತಿ ಏನು ಕೇಳೋದಿಲ್ಲ. ಬಟ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಇನ್ನು ಮುಂದಿನ ಒಂದು ಪೇಪರ್ ಇದೆ, ಅದು ಟೋಟಲು 90 ಮಾರ್ಕ್ಸಿಗಿದೆ. ಸೊ ಆ ಪೇಪರು ಈ ಪೇಪರ್ ನೋಡಿಕೊಂಡ್ರೆ ನೀವು ಆರಾಮ ಪಾಸ್ ಆಗ್ತೀರಾ. ಇಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಸೊ ಇದು ನನ್ನ ಸ್ಮಾಲ್ ರಿಕ್ವೆಸ್ಟ್ ನಿಮಗೋಸ್ಕರ. ಸೊ ಫಸ್ಟ್ನೇ ಕ್ವಶನು 2 ಮಾರ್ಕ್ಸಿಗೆ ಸಂಬಂಧಪಟ್ಟಾಗ ಏನು ಕೇಳಿದ್ದಾನೆ. ಫಸ್ಟ್ನೇ ಕ್ವಶನು, ವಾಟ್ ಈಸ್ ಟೈಮ್ ಬುಕ್ಕಿಂಗ್, ಅಂದರೆ ಕಾಲ ನಿಗದಿಪಡಿಸುವಿಕೆ ಎಂದರೇನು, ಅದು ಮೀನಿಂಗ್ನ ಬರೀಬೇಕು. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಕಾಸ್ಟ್ ಅಕೌಂಟಿಂಗ್. ಸೊ ನಾನು ನನ್ನ ಸಿಲೆಬಸ್ ಹೇಳ್ಬೇಕಾದ್ರೆ ಹೇಳಿದ್ದೆ. ಸೊ ಡೆಫಿನೇಷನ್ನು ಮೀನಿಂಗ್ ನೋಡ್ಕೊಂಡಿರಿ ಅಂತ ನೋಡ್ಕೊಳ್ಳಿ. ಇಲ್ಲಿ ಇನ್ನೊಂದು ಮಾಡ್ಬೋದು, ನೀವು ಡೆಫಿನೇಷನ್ನ ನೋಡಿಕೊಂಡ್ರೆ ಆ ಥರ ನೇಮ್ ಬಿಟ್ಟು ಬರೆದ್ರೆ ಅದು ಮೀನಿಂಗು. ಓಕೆನಾ. ಡೆಫಿನೇಷನ್ ನೇಮ್ನ ನೀನು ಸೇರಿಸ್ಕೊಂಡು ಬರೆದ್ರೆ ಅದು ಡೆಫಿನೇಷನ್ನು. ಸೊ ನಾನು ಸಜೆಸ್ಟ್ ಮಾಡೋದು ಆಲ್ಮೋಸ್ಟ್ ಆಲ್ ಡೆಫಿನೇಷನ್ನೇ ಓದ್ಕೊಳ್ಳಿ, ಮೀನಿಂಗ್ ಓದೋದು ತಪ್ಪುತ್ತೆ. ಸೊ ನೋಡಿ, ಕಾಸ್ಟ್ ಅಕೌಂಟಿಂಗ್ ಇದೆ, ಇದು ಮೀನಿಂಗ್ ನೀವು ಬರ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್, ಅಂದರೆ ಸಮನ್ವಯ ಪಟ್ಟಿ ಎಂದರೇನು. ರೀಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ನ ಮೀನಿಂಗ್ ನೀವು ಇಲ್ಲಿ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ, ಅಂದರೆ ದ್ವಿತೀಯ ವಿತರಣಾ ಸಾರಾಂಶ ಎಂದರೇನು. ಈ ಥರ ನಾವು ಕ್ವಶನ್ನೇ ಕೇಳಿಲ್ವಲ್ಲಪ್ಪ, ಸಿಲೆಬಸಲ್ಲಿ ಇದೆಯಾ ಅಂದರೆ ಹೌದು, ಸಿಲೆಬಸಲ್ಲಿದೆ. ಸೊ ಅದಕ್ಕೋಸ್ಕರ ಈ PYQನಲ್ಲಿ ಕೇಳಿರುವಂಥ ಕ್ವಶನ್ಸ್ಗಳನ್ನ ನೀವು ಯಾವುದೇ ರೀತಿಯ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಸೊ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿ ಅಂದರೆ ಮೀನಿಂಗ್ನ ನೀವು ಓದ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಓವರ್ ಹೆಡ್. 4ನೇ ಚಾಪ್ಟರ್ ಐತಲ್ಲಪ್ಪ ಓವರ್ ಹೆಡ್ಡು, ಅದಕ್ಕೆ ಸಂಬಂಧಪಟ್ಟಾಗಿ ಡಿಫೈನ್ ಓವರ್ ಹೆಡ್, ಅಂದರೆ ಡೆಫಿನೇಷನ್ನ ಬರೀಬೇಕಾಗುತ್ತೆ. ಮೇಲು ವೆಚ್ಚ ವ್ಯಾಖ್ಯಾನಿಸಿ. ಸೊ ಇಷ್ಟು ನಿಮಗೆ 2 ಮಾರ್ಕ್ಸಿಗೆ ಆಯಿತು. ಇನ್ನು 4 ಮಾರ್ಕ್ಸಲ್ಲಿ ಯಾವ ಥರ ಇದೆ. ಸೊ 4 ಮಾರ್ಕ್ಸಲ್ಲಿ ಅಂತಂದರೆ ನಿಮಗೆ ಕೇಳೋದು 5 ಕ್ವಶನ್, ಅಂದರೆ 5 ಮಾರ್ಕ್ಸಿಗೆ ಸಾಕು ಹೇಳ್ತಾರೆ. ಓಕೆನಾ. ಯಾವ್ಯಾವ ಕ್ವಶನ್ನ ಕೇಳಿದ್ದಾರೆ ನೋಡಿ. ನಾನು ಹೇಳಿದ್ದೆ ಕಾಸ್ಟ್ ಅಕೌಂಟೆನ್ಸಿ ಆ್ಯಂಡ್ ಕಾಸ್ಟ್ ಅಕೌಂಟಿಂಗ್ನ ಡಿಫ್ರೆನ್ಸ್ ಕೇಳ್ತಾರೆ ಅಂತ. ಬಟ್ ಇಲ್ಲಿ 4 ಮಾರ್ಕ್ಸಲ್ಲಿ ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ಸೊ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ನೋಡಿ, ಇದರಲ್ಲಿ ನಮಗೆ ಕಾಸ್ಟ್ ಅಕೌಂಟಿಂಗು, ಫಿನಾನ್ಷಿಯಲ್ ಅಕೌಂಟಿಂಗ್, ಅಂದರೆ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಕಾಸ್ಟ್ ಅಕೌಂಟಿಂಗ್ ಆ್ಯಂಡ್ ಫಿನಾನ್ಷಿಯಲ್ ಅಕೌಂಟಿಂಗ್, ಅಂದರೆ ವೆಚ್ಚಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರದ ವ್ಯತ್ಯಾಸಗಳನ್ನು ತಿಳಿಸಿ, ಡಿಫ್ರೆನ್ಷಿಯೇಟ್ನ ಬರೀಬೇಕಾಗುತ್ತೆ. ನೀವು ಸುಮಾರು 5 ಪಾಯಿಂಟ್ಸ್ ಆದರೂ ಬರೆದ್ರೆ ನಿಮಗೆ ಗುಡ್ ಮಾರ್ಕ್ಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡಿ, ಏನು ಕೇಳಿದ್ದಾನೆ.
ಇದು ನಿಮಗೆ 5 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇರುತ್ತೆ. ನೋಡ್ಕೊಳ್ಳಿ. ಆಲ್ಸೆ ಪ್ಲಾನ್ ಆ್ಯಂಡ್ ರೋವನ್ ಪ್ಲಾನ್ ಎರಡಿದೆಯಲ್ಲ. ಕ್ಯಾಲ್ಕುಲೇಟ್ ಅರ್ನಿಂಗ್ಸ್ ಫಾರ್ ದ ವರ್ಕರ್ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಅಂಡರ್ ದ ಆಲ್ಸೆ ಪ್ಲಾನ್ ಆ್ಯಂಡ್ ರೋವನ್ ಪ್ಲಾನ್ ಎರಡು ಸಹ ಕೇಳಿದ್ದಾನೆ. ಸೊ ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ನು ಅವರ್ಲಿ ರೇಟ್ ಆಫ್ ವೇಜಸ್ಸು 2 per hour ಪ್ಲಸ್ DAನೂ ಕೊಟ್ಟಿದ್ದಾನಲ್ವಾ. ಸೊ ಇದನ್ನು ಬಳಸ್ಕೊಂಡು ನಾವು ಆಲ್ಸೆ ಪ್ಲಾನು ರೋವನ್ ಪ್ಲಾನ್ ಎರಡೂ ಸಹ ಕೇಳಿದ್ದಾನೆ, ಅಂದರೆ 2 ಮಾರ್ಕ್ಸಿಗೆ. ಬಟ್ ನಿಮಗೆ 5 ಮಾರ್ಕ್ಸಿಗೆ ಕೇಳೋದಿಲ್ವಾ. ಸೊ ನಿಮಗೆ ಆಲ್ಸೆ ಪ್ಲಾನು ರೋವನ್ ಪ್ಲಾನು ನಿಮಗೆ 5 ಮಾರ್ಕ್ಸಿಗೆ ಕೇಳ್ತಾರೆ. ಓಕೆನಾ, ಅದರಲ್ಲಂತೂ ಒಂದು ಮಾತೇ ಇಲ್ಲ, ನೋಡ್ಕೊಳ್ಳಿ. ಸೊ ಇದು ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್ನು ನೋಡಿ, ಇದನ್ನು ಯಾರಿಗೆ ಗೊತ್ತಿರುತ್ತೆ ನೋಡಿ. ಇದು ಒಂದು ಪ್ರಾಬ್ಲಮೆಟಿಕ್ ಅಂತಲ್ಲ, ಥಿಯರಿ ಕೇಳಿದ್ದಾನೆ. ನಾವು ಕಾಸ್ಟ್ ಅಂದರೆ ಪ್ರಾಬ್ಲಮೆಟಿಕ್ ಅಂತ ಅಂದ್ಕೊಂಡಿದ್ದೀವಿ ನೋಡಿ. ಥಿಯರಿನೂ ಕೇಳಿದ್ದಾನೆ. ಸ್ಟೇಟ್ ದ ಕಾಸಸ್ ಫಾರ್ ದ ಐಡಲ್ ಟೈಮ್, ಅಂದರೆ ನಿಷ್ಕ್ರಿಯ ಸಮಯಕ್ಕೆ ಕಾರಣಗಳನ್ನು ಉಲ್ಲೇಖಿಸಿ. ಅದರ ಐಡಲ್ ಟೈಮ್ನ ಕಾಸಸ್ಗಳು ನಿಮಗೆ ಸಿಗ್ತವೆ, ಲಿಸ್ಟ್ ಮಾಡ್ಕೊಳ್ಳಿ. ಒಂದು 5 ಪಾಯಿಂಟು ಇಲ್ಲ 6 ಪಾಯಿಂಟ್ನ ನೀಟಾಗಿ ಬರೆದುಬಿಟ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಆಗುತ್ತೆ. ಆರಾಮಾಗಿ 5 ತೊಗೊಬೋದು. ಸೊ ಇಲ್ಲಿ ನೆಕ್ಕು ನೋಡಿ, ರಿಕಾನ್ಸಿಲೇಷನ್ ಸ್ಟೇಟ್ಮೆಂಟು. ಸೊ ಇದು ಸಹ 5 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಈ ಪ್ರೀವಿಯಸ್ ಇಯರ್ ಪೇಪರ್ ಅಂದರೆ ನಿಮಗೆ ಬೇಸ್ಮೆಂಟು. ಸೊ ಅದಕ್ಕೋಸ್ಕರ ಹೇಳೋದು, ಎಲ್ಲೂ ಸ್ಕಿಪ್ ಮಾಡಬೇಡಿ ಅಂತ ನೋಡಿ. ಪ್ರಿಪೇರ್ ರಿಕನ್ಸಿಲೇಷನ್ ಸ್ಟೇಟ್ಮೆಂಟ್ ಫಾರ್ ದ ಫಾಲೋಯಿಂಗ್ ಡಾಟಾ. ಸೊ ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೆ, ಇನ್ಕಮ್ ಟ್ಯಾಕ್ಸ್ ಪ್ರಾವಿಡೆಂಟ್ ಪ್ರೊವೈಡೆಡ್ ಇದನ್ನ ಕೊಟ್ಟಿದ್ದಾನೆ, ಪ್ರೊವಿಷನ್ ಫಾರ್ ದ ಡೌಟ್ಫುಲ್ ಡೆಬ್ಟ್ಸು, ಓವರ್ ಹೆಡ್ ಚಾರ್ಜ್ಡು, ಶೇರ್ ಟ್ರಾನ್ಸ್ಫರ್ ಆಫ್ ದ ಕ್ರೆಡಿಟ್ ಆಫ್ ದ FA. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಕ್ಲೋಸಿಂಗ್ ಸ್ಟಾಕು, ವ್ಯಾಲ್ಯೂ ಆಫ್ ದ ಕ್ಲೋಸಿಂಗ್ ಸ್ಟಾಕ್ ಫರಾನು. ಓಕೆ, ಇಷ್ಟು ಕೇಳಿದ್ನಲ್ವ. ನೀವು ಏನು ಮಾಡಬೇಕು, ಇವನ್ನ ಯೂಸ್ ಮಾಡಿಕೊಂಡು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಸೊ ಇದು ನೀವು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಂಡಿರಿ, ನಿಮಗೆ ಯೂಸ್ಫುಲ್ ಆಗುತ್ತೆ. ಇನ್ನು ನೆಕ್ಸ್ಟು ಕ್ವಶನ್ನು ಏನಿದೆ, ಸೊ ಇದಂತೂ ನಿಮಗೆ ಕೇಳ್ತಾರೆ. ಮೆಟೀರಿಯಲ್ ಕಾಸ್ಟ್ ಅಂತ ಏನು ಬರುತ್ತಲ್ಲ, ಅದು ಚಾಪ್ಟ್ರಲ್ಲಿ 5 ಮಾರ್ಕ್ಸಿಗೆ ಇದ್ದೇ ಇರುತ್ತೆ. ಈ ಕ್ವಶನ್ ಬೇಸ್ಡಲ್ಲೂ ಓದ್ಕೊಂಡಿರಿ. ಏನೇನು ಕೇಳಿದ್ದಾನೆ, ರೀಆರ್ಡರ್ ಕ್ವಾಂಟಿಟಿ ಕೇಳೋನೆ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಹೇಳೋನೆ, ಮಿನಿಮಮ್ ಕನ್ಸಂಪ್ಷನ್ ಹೇಳೋನೆ, ರೀಆರ್ಡರ್ ಪೀರಿಯಡ್ ಹೇಳೋನೆ. ಇದರಲ್ಲಿ ಏನೇನು ಕ್ಯಾಲ್ಕುಲೇಟ್ ಮಾಡಬೇಕು, ರೀಆರ್ಡರ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮಿನಿಮಮ್ ಸ್ಟಾಕ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ನ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು. ಬಟ್ ಇಲ್ಲಿ ನಿಮಗೆ ಫಾರ್ಮುಲಾಸ್ ಬರ್ತವೆ, ಫಾರ್ಮುಲಾಸ್ ಪ್ರಕಾರ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ಇದು ಸಹ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ 5 ಮಾರ್ಕ್ಸಿಗೆ. ವೆರಿ ವೆರಿ ಇಂಪಾರ್ಟೆಂಟ್. ನೀವೇ ಬೇಕಾದರೆ ನನಗೆ ಕಮೆಂಟ್ ಮಾಡಿ ಹೇಳ್ತೀರಾ, ಬ್ರೋ ನಮಗೆ ಈ ಥರ ಕ್ವಶನ್ಸ್ಗಳು ಬಂದಿದ್ದು ಹೆಲ್ಪ್ ಆಗಿದೆ ಅಂತ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡಬೇಡಿ. ಸೊ ನಿಮಗೆ ಈ ಪೇಪರ್ಗಿಂತ ಇನ್ನೊಂದು ಪೇಪರ್ ಇದೆಯಲ್ಲ, ಆ ಪೇಪರ್ ತುಂಬ ಮೋಸ್ಟ್ ಇಂಪಾರ್ಟೆಂಟು. ಸೊ ಇಷ್ಟು ನಿಮಗೆ 5 ಮಾರ್ಕ್ಸಿಗಾದರೆ, ಇನ್ನು 12 ಮಾರ್ಕ್ಸಿಗೆ ಕೇಳಿರೋದೆ ನಿಮಗೆ ಕಂಪಲ್ಸರಿ 15 ಮಾರ್ಕ್ಸಿಗೆ ಬರುತ್ತೆ. ಒಂದು ಅಡ್ಜಸ್ಟ್ಮೆಂಟ್ ವೇರಿ ಆಗ್ಬೋದು ಅಷ್ಟೇ. ಸೊ ಏನು ಕ್ವಶನ್ ಕೇಳಿದ್ದಾನಪ್ಪ ಅಂತಂದರೆ, ಬೇಕಾದ್ರೆ ನಿಮಗೆ ನೋಡಿ, ಇದು 12 ಮಾರ್ಕ್ಸು ಅಥವಾ 15 ಮಾರ್ಕ್ಸಿಗೆ ಅಂತ ಅಂದ್ಕೊಳ್ಳಿ. ನಿಮಗೆ ಈ ಥರ ಇಟ್ಟಿರ್ತೀನಿ, ಒಂದು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ಸ್ಕ್ರೀನ್ಶಾಟ್ ತೊಗೊಂಡು ಅನಂತರ ನಿಮಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಏನು ಕ್ವಶನ್ ಕೇಳಿದ್ದಾನೆ 15 ಮಾರ್ಕ್ಸಿಗೆ ಅಂತ ನೋಡೋದಾದರೆ, UB ಲಿಮಿಟೆಡ್ ಇಸ್ ದ 3 ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದಾನೆ, XYZ ಅಂತ ಹೇಳ್ಬಿಟ್ಟು. 2 ಸರ್ವಿಸ್ ಡಿಪಾರ್ಟ್ಮೆಂಟ್ನ ಕೊಟ್ಟಿದ್ದಾನೆ, PYQ ಅಂತ P&Q ಅಂತ ಹೇಳ್ಬಿಟ್ಟು. ಡಿಪಾರ್ಟ್ಮೆಂಟಲ್ ಎಕ್ಸ್ಪೆನ್ಸಸ್ ಏಪ್ರಿಲು. ಸೊ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಸರ್ವಿಸ್ ಡಿಪಾರ್ಟ್ಮೆಂಟು ಇದನ್ನು ಬೇರೆ ಓಕೆನಾ. ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇವು, ಸರ್ವಿಸ್ ಡಿಪಾರ್ಟ್ಮೆಂಟ್ ಇವು ನೋಡ್ಕೊಳ್ಳಿ. ನೆಕ್ಸ್ಟು ಅದು ಎಕ್ಸ್ಪೆನ್ಸಸ್ ಎಷ್ಟಾಗಿದೆ ಅದು ಪರ್ಸೆಂಟೇಜ್ ಪ್ರಕಾರ ಕೊಟ್ಟಿದ್ದಾನೆ. ಏನಕ್ಕೆ ಹೇಳಿದ್ದಾನೆ, ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್ ನೋಡ್ಕೊಳ್ಳಿ. ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟ್ ಆ್ಯಂಡ್ ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡ್, ಸಿಮ್ಯುಲೇಷನ್ಸ್, ಈಕ್ವೇಷನ್ ಮೆಥಡಲ್ಲಿ ಈ 3 ಪ್ರಾಬ್ಲಮೆಟಿಕ್ಕು ಮಾಡಬೇಕಾಗುತ್ತೆ. ಆವಾಗ ನಿಮ್ಗೆ ಏನು ಮಾಡ್ತಾರೆ, 5 ಮಾರ್ಕ್ಸಿಗೆ ಒಂದು ಮೆಥಡ್ನ ಇಟ್ಟಿರ್ತಾರೆ. ನೀವು ಒಂದೊಂದು ಮೆಥಡ್ನೇ ಒಂದೊಂದು ಕಂಟಿನ್ಯೂಸ್ ಆಗಿ ಕಂಪ್ಲೀಟ್ ಮಾಡಿದ್ರೆ ನಿಮ್ಗೆ 5 ಮಾರ್ಕ್ಸು ಹಾಗೆ ನಿಮಗೆ ಸೇವ್ ಆಗುತ್ತೆ. ಸೊ ಇಷ್ಟು ನಿಮಗೆ ಒಂದು ಕ್ವಶನ್ ಈ ಥರ ಕೇಳ್ತಾರೆ. ಸೊ ಇನ್ನೊಂದು FIFO. ಸೊ FIFO ಕೇಳಿದ್ದಾನೆ. ಬಟ್ ಇಲ್ಲಿ ನಮ್ಮ ಮೋಸ್ಟ್ ಆಫ್ ಸ್ಟೂಡೆಂಟು ಮತ್ತು ನಮ್ಮ ಫ್ರೆಂಡ್ಗಳು ಮಾಡಿದ್ದು ತಪ್ಪೇನಪ್ಪ ಅಂತ ಅಂದರೆ, ಕೇಳಿರೋದು FIFO ಅಲ್ವಾ. ನಮ್ಮ ಫ್ರೆಂಡ್ಗಳೆಲ್ಲ ಆರಾಮಾಗಿ LIFO ಮಾಡಿಕ್ಬೋದು ಬಂದವ್ರೆ. ಅವಾಗ ಗೊತ್ತಿಲ್ಲ, ನಿಮ್ಮ ಥರನೇ ನಾವು ಅವಾಗ ಓದ್ತಾ ಇದ್ವಿ. ಸೊ ನಮಗೂ ಗೊತ್ತಾಗ್ತಿರ್ಲಿಲ್ಲ. ಸೊ FIFO ಅಂತ ಕೊಟ್ಟಿದ್ರೆ ಫಸ್ಟ್ ಇನ್ ಫಸ್ಟ್ ಔಟ್, ಯಾವುದನ್ನ ಫಸ್ಟ್ ಕೊಟ್ಟಿರ್ತಾರೋ ಅದನ್ನು ಫಸ್ಟೇ ಕಳಿಸ್ಬೇಕು. ಲಾಸ್ಟ್ ಇನ್ ಇದು ನಿಮಗೆ ಇನ್ನೊಂದು LIFO ಆ್ಯಂಡ್ FIFO. ಇದರಲ್ಲಿ ನಿಮಗೆ 15 ಮಾರ್ಕ್ಸಿಗೆ ಒಂದು ಕ್ವಶನ್ ಕಂಪಲ್ಸರಿ. ಸೊ ಎರಡೂ ಸಹ ಅಂದರೆ ಯಾವುದಾದ್ರು ಒಂದು ನೋಡಿಕೊಂಡು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಎರಡು ಪ್ರಾಬ್ಲಮೆಟಿಕ್ಕೆ ತುಂಬ ಈಸಿ ಇರುತ್ತೆ. ಎರಡು ಸಹ ನೀವು ಅದು ಏನಂತ ಹೇಳ್ತೀರಾ, ಎರಡನ್ನೂ ಸಹ ನೋಡ್ಕೊಂಡಿರಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೋಡಿ, ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನೋಡಿ, March 1, March 5, 12, 20, 28 ಇವೆಲ್ಲ ಪರ್ಚೇಸ್ ಮಾಡಿರೋದು. ಇನ್ನು ಇಶ್ಯೂಡ್ ಮಾಡಿರೋದು 2, 10, 16, 22, 29, 27, 20. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ನೀವು ಸಾಲ್ವ್ ಮಾಡ್ಕೊಳ್ಳೋಕೆ ಆರಾಮಾಗಿ ಈಸಿ ಆಗುತ್ತೆ. ಸೊ ಇದೇ ಫಸ್ಟ್ ಇನ್ ಫಸ್ಟ್ ಔಟ್. ಅದು ಏನು ಕೇಳಿರ್ತಾರೋ ಅದನ್ನು ಮಾತ್ರ ಮಾಡ್ಬೇಕು, ನಾವು ಎಕ್ಸ್ಟ್ರಾ ಮಾಡೋಂಗಿಲ್ಲ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ನಿಮಿಷ.
ಪ್ರಿಪೇರ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟು. ಸೊ ಇದು ಸಹ ನಮಗೆ 12 ಮಾರ್ಕ್ಸಿಗೆ ಕೇಳೋ ಚಾನ್ಸಸ್ ಇದೆ ಅಲ್ಲ, 15 ಮಾರ್ಕ್ಸಿಗೆ ಕೇಳ್ತಾರೆ 100%. ಓಕೆನಾ. ಇದರಲ್ಲಿ ಏನು ಕೊಟ್ಟಿದ್ದಾನೆ, ನೆಟ್ ಪ್ರಾಫಿಟ್ ಕೊಟ್ಟಿದ್ದಾನೆ, ವರ್ಕ್ ಓವರ್ ಹೆಡ್ ಕೊಟ್ಟಿದ್ದಾನೆ, ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಓವರ್ ಹೆಡ್ ಕೊಟ್ಟಿದ್ದಾನೆ, ವ್ಯಾಲ್ಯೂ ಓಪನಿಂಗ್ ಸ್ಟಾಕು, ವ್ಯಾಲ್ಯೂ ಆಫ್ ಕ್ಲೋಸಿಂಗ್ ಸ್ಟಾಕು, ಡಿಪ್ರಿಸಿಯೇಷನ್ನು, ಸ್ಟೋರ್ ಅಡ್ಜಸ್ಟ್ಮೆಂಟು, ನೆಕ್ಸ್ಟು ರಿಸರ್ವ್ ಡೌಟ್ಫುಲ್ ಡೆಬ್ಟ್ಸು, ಇಂಟ್ರೆಸ್ಟ್ ಆ್ಯಂಡ್ ಬ್ಯಾಂಕ್ ಡೆಪಾಸಿಟು, ಲಾಸ್ ಫಾರ್ ದ ಸೇಲ್, ಮಾರ್ಜಿನ್ ಮಿಷಿನರಿ. ಸೊ ಇಷ್ಟು ನಿಮಗೆ ಏನು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಪ್ರಿಪೇರ್ ಮಾಡಬೇಕು. ಅದು ಕಾಸ್ಟ್ ಬುಕ್ಕು ಮತ್ತು ಫಿನಾನ್ಷಿಯಲ್ ಬುಕ್ ಎರಡಲ್ಲೂ ಮಾಡಬೇಕಾಗ ಅದನ್ನು ನೀವು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಒಳ್ಳೆ ಟೈಮ್ ಕೊಟ್ಟಿದೆ ನೋಡಿ. ಸೊ ಈ ಥರನೂ ಕೇಳ್ತಾರಾ ಅಂತ ನಿಮ್ಗೆ ಅನಿಸುತ್ತೆ, ಕೇಳ್ತಾರೆ ನೋಡಿ. ಇಲ್ಲಿ ನಿಮಗೆ ಪೀಸ್ ರೇಟ್ ಸಿಸ್ಟಮ್ ಕೊಟ್ಟಿದ್ದಾನೆ, ಟೈಮ್ ರೇಟ್ ಸಿಸ್ಟಮ್ ಕೊಟ್ಟಿದ್ದಾನೆ, ಆಲ್ಸೆ ಪ್ಲಾನು, ರೋನ್ ಪ್ಲಾನು. ಸೊ ನಾನು ಹೇಳಿದೆಲ್ಲ 5 ಮಾರ್ಕ್ಸ್ ಬರುತ್ತೆ ಅಂತ, 15 ಮಾರ್ಕ್ಸಲ್ಲೂ ಬರುತ್ತೆ. ಏನು ಕೊಟ್ಟಿದ್ದಾನೆ, ದ ವರ್ಕ್ ವೇಜಸ್ ಇಸ್ ಗ್ರಾಜುಯೇಟೆಡ್ 72 hours. ಅವ್ನು ಕೆಲಸ ಮಾಡಿದ್ದಾನೆ ಇನ್ ವೀಕು, ರುಪೀಸ್ 75 per hour. The estimated time is produced 1 unit the product is a 45 minutes and under an incentive plan time allowed increased by 30% increase ಮಾಡಿದ್ದಾರೆ during a week. The worker produced 150 units, rate per unit rupees 37.50. ಓಕೆ, ಇದನ್ನು ಕೊಟ್ಟಿದ್ದಲ್ಲ. ಏನು ಅದನ್ನ ಇಟ್ಕೊಂಡು, ಈ ಡಾಟಾನ ಇಟ್ಕೊಂಡು ನಾವು ಪೀಸ್ ರೇಟ್ ಸಿಸ್ಟಮ್ ಮಾಡಬೇಕು, ಟೈಮ್ ರೇಟ್ ಸಿಸ್ಟಮ್ ಮಾಡಬೇಕು, ಆಲ್ಸೆ ಪ್ಲಾನ್ ಮಾಡಬೇಕು, ರೋನ್ ಪ್ಲಾನ್ ಮಾಡಬೇಕು. ಸೊ ಇಷ್ಟು ಸೇರಿ ನಿಮಗೆ 15 ಮಾರ್ಕ್ಸಿಗೆ ಅಲೋಕೇಟ್ ಮಾಡ್ತಾರೆ ನೋಡಿ. ಇನ್ನು ನೆಕ್ಸ್ಟ್ ಕ್ವಶನ್ನು ಕಾಸ್ಟ್ ಶೀಟ್ ಮೇಲೂ ಒಂದು ಕ್ವಶನ್ ಕೇಳ್ತಾನೆ. ಇದನ್ನು ಬೇಕಾದ್ರೆ ನೀವು ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ವೆಯ್ಟ್, ಅದು ನಾನು ನಿಮಗೆ ಒಂದು ಸ್ಕ್ರೀನ್ಶಾಟ್ ಬರೋ ಥರ ಇಟ್ಕೊಡ್ತೀನಿ. ನೀವು ಸ್ಕ್ರೀನ್ಶಾಟ್ ತೊಗೊಳಕ್ಕೆ ಈಸಿ ಆಗುತ್ತೆ. ನೋಡಿ, ಇದು ನಮಗೆ ಕಾಸ್ಟ್ ಶೀಟು ನೋಡಿ. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ ಪ್ರಿಪೇರ್ ಕಾಸ್ಟ್ ಶೀಟ್ MG ಲಿಮಿಟೆಡ್ ಅಂತ ಹೇಳಿದ್ದಾನೆ. ಇದರಲ್ಲಿ ನಮ್ಗೆ ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸಸ್ಸು, ವೇಜಸ್ಸು, ಇಂಡೈರೆಕ್ಟ್ ವೇಜಸ್ಸು, ಕರೆಕ್ಟ್ ಇನ್ವರ್ಟ್ಸು, ಮ್ಯಾನೇಜರ್ ಸ್ಯಾಲರೀಸು, ಪವರು, ಪ್ಲಾಂಟ್ ಮೇಂಟೆನ್ಸು, ಏಜೆಂಟ್ ಕಂಪನಿ ಕಮಿಷನ್ನು, ನೆಕ್ಸ್ಟು ಅಡ್ವರ್ಟೈಸಿಂಗು, ಇನ್ಕಮ್ ಟ್ಯಾಕ್ಸು, ನೆಕ್ಸ್ಟು ಡೊನೇಷನ್ ಆಫ್ ದ ಚಾರಿಟಬಲ್ ಟ್ರಸ್ಟು, ಬಿಲ್ಡಿಂಗ್ ರೆಂಟು. ಸೊ ಇಷ್ಟು ಡಿಪ್ರಿಸಿಯೇಷನ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕಲ್ಲಿ ಇಷ್ಟೂ ಕೊಟ್ಟಿದ್ದಾನೆ, ಪ್ರೊಡಕ್ಷನ್ನು, ಸೇಲ್ಸು. ಸೊ ಇಷ್ಟು ಏನಿದೆ ಇದು ನಿಮಗೆ ತುಂಬ ಇಂಪಾರ್ಟೆಂಟು. ಕಾಸ್ಟ್ ಶೀಟು ಒಂದು ಫಾರ್ಮೆಟ್ ಇದೆ, ಅದ್ರ ಪ್ರಕಾರ ಓದ್ಕೊಂಡ್ರೆ ನೀವು ಆರಾಮಾಗಿ ಒಳ್ಳೆ ಮಾರ್ಕ್ಸ್ ತೊಗೊಬೋದು. ಓಕೆ, ಸೊ ಇಷ್ಟು ನಿಮಗೆ ಏನಿತ್ತಲ್ಲ ನಿಮ್ಮ ಕಾಸ್ಟ್ ಅಕೌಂಟಿಂಗ್. ಓಕೆ, ನಿಮಗೆ ಕಾಸ್ಟ್ ಅಕೌಂಟಿಂಗ್ 2025ನ NEP ಪೇಪರು ಕಂಪ್ಲೀಟ್ ಆಯಿತು. ಇವು ಮೋಸ್ಟ್ ಇಂಪಾರ್ಟೆಂಟ್ ಆಗಿದ್ದು. ಬಟ್ ನಿಮಗೆ CBCS ಅದೇ ರೀತಿ ನಿಮಗೆ 90 ಮಾರ್ಕ್ಸಿಗೆ ಸೇಮ್ ನಿಮಗೂ 3 ಅವರ್ ಇದ್ದ ಹಾಗೆ ಕಾಸ್ಟ್ ಅಕೌಂಟಿಂಗ್ 1 ಅಂತ ಇತ್ತು ಮುಂಚೆ. ಅದೇ ಮಾಡ್ಯೂಲು ನಿಮಗೂ ಸಹ ನಡೀತಾ ಇದೆ. CBCS ಇದ್ದಿದ್ದೇ SCP ಮಾಡಿಬಿಟ್ಟು ಇಲ್ಲಿ 90 ಮಾರ್ಕ್ಸಿಗೆ ಇದ್ದಿದ್ದೇ 80 ಮಾರ್ಕ್ಸಿಗೆ ತಂದಿದ್ದಾರೆ ನಿಮಗೆ. 3 ಅವರ್ ಕೊಟ್ಟಿದ್ದಾನೆ. ಸೊ ಇದು ಸಹ 2025 ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೇ. ಸೊ ನಾನೇನು ಜಾಸ್ತಿ ಹೇಳೋಕ್ಕೆ ಹೋಗೋದಿಲ್ಲ ನೋಡಿ. ನಿಮ್ಮ ಥರನೇ ಮಾಡ್ಯೂಲ್ಸ್ ಇದೆ, 2 ಮಾರ್ಕ್ಸು 10 ಕ್ವಶನ್ ಅಟೆಂಡ್ ಮಾಡಲೇಬೇಕು. ಸೊ ನೀವು ಅಲ್ಲಿ 6 ಕ್ವಶನ್ ನೋಡಿದ್ರಲ್ಲ. ಸೊ ಅಲ್ಲಿ ಎಷ್ಟು 5 ಕ್ವಶನ್ ನೋಡಿದ್ರಿ, ಇಲ್ಲಿ ಇನ್ನೂ 12 ಕ್ವಶನ್ಸ್ ಇರ್ತವೆ. ಅವನ್ನ ಕಂಪ್ಲೀಟಾಗಿ ಒಂದು ಬಿಡ್ದಂಗೆ ಓದ್ಕೊಳ್ಳಿ, ನೀವು ಆರಾಮಾಗಿ ಪಾಸ್ ಆಗ್ತೀರಾ. ಸೊ ಏನೇನು ಕೇಳಿದ್ದಾನೆ, ಡಿಫೈನ್ ಕಾಸ್ಟಿಂಗ್, ಅಲ್ಲಿ ಮೀನಿಂಗ್ ಆಫ್ ಕಾಸ್ಟಿಂಗ್ ಕೇಳಿದ. ಸೊ ವೆಚ್ಚ ನಿರ್ಣಾಯಕವನ್ನು ವ್ಯಾಖ್ಯಾನಿಸಿ. ನೆಕ್ಸ್ಟು ವಾಟ್ ಈಸ್ ಕಾಸ್ಟ್ ಸೆಂಟರ್ ಅಂದರೆ ವೆಚ್ಚ ಕೇಂದ್ರ ಎಂದರೇನು. ಫಾಸ್ಟ್ ಹೇಳ್ಕೊತ ಹೋಗ್ತೀನಿ, ಟೈಮ್ ಇಲ್ವಲ್ಲ. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಪ್ರೈಮ್ ಕಾಸ್ಟ್ ಅಂದ್ರೇನು ನೋಡ್ಕೊಳ್ಳಿ. ನೆಕ್ಸ್ಟ್ ಮೀನಿಂಗು, ಸೊ ಮೆನ್ಷನ್ ದ ಟೈಪ್ಸ್ ಆಫ್ ದ ಮೆಟೀರಿಯಲ್, ಡೈರೆಕ್ಟ್ ಮೆಟೀರಿಯಲ್, ಇಂಡೈರೆಕ್ಟ್ ಮೆಟೀರಿಯಲ್, ಇನ್ಯಾವ ಟೈಪ್ಸ್ ಬರ್ತವೆ ಅಷ್ಟೇ. ನೆಕ್ಸ್ಟು ವಾಟ್ ಈಸ್ ಅ ಸ್ಟೋರ್ ಲೆಡ್ಜರ್ ಅಂದರೆ ಸ್ಟೋರ್ ಖಾತೆ ಎಂದರೇನು. ನೆಕ್ಸ್ಟು ಅದು ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟು ವಾಟ್ ಈಸ್ ಓವರ್ ಟೈಮ್, OT ಅಂತ ಹೇಳ್ವಲ್ಲ ಅದು ಓವರ್ ಟೈಮು, ಅದು ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಲೇಬರ್ ಟರ್ನ್ ಓವರ್, ಸೊ ಅದು ನೋಡ್ಕೊಳ್ಳಿ. ಕಾರ್ಮಿಕ ವಹಿವಾಟು ಎಂದರೇನು, ಇದು ಮೀನಿಂಗ್ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್, ಹೌ ಡು ಯು ಕ್ಯಾಲ್ಕುಲೇಟ್ ಇನ್ಸೆಂಟಿವ್ ಅಂಡರ್ ಆಲ್ಸೆ ಪ್ಲಾನ್ ಅಂದರೆ ಆಲ್ಸೆ ಪದ್ಧತಿಯಲ್ಲಿ ಉತ್ತೇಜವನ್ನು ಹೇಗೆ ಕಂಡುಹಿಡಿಯಿರಿ. ನೀವು ಇನ್ಸೆಂಟಿವ್ನ ಯಾವ ಥರ ಆಲ್ಸೆ ಪ್ಲಾನಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ತೀರಾ ಅದನ್ನು ನೀವು ತಿಳಿಸ್ಕೊಡಿ. ಆರಾಮ 2 ಮಾರ್ಕ್ಸು. ಇನ್ನು ನೆಕ್ಸ್ಟ್ ಕ್ವಶನ್, ಡಿಫೈನ್ ಓವರ್ ಹೆಡ್. ಅಲ್ಲೂ ಸಹ ಕ್ವಶನ್ ಕೇಳಿದ್ರು ಪೇಪರಲ್ಲಿ, ಪ್ರೀವಿಯಸ್ ಪೇಪರಲ್ಲಿ. ಸೊ ಇಲ್ಲೂ ಕೇಳಿದ್ದಾನೆ ಡೆಫಿನೇಷನ್ಸು. ಓಕೆನಾ, ಡಿಫೈನ್ ಅಂದರೆ ಡೆಫಿನೇಷನ್ಸ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಗಿವ್ ದ ಎನಿ 2 ಎಕ್ಸಾಂಪಲ್ಸ್ ಆಫ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಅಂದರೆ ಆಫೀಸ್ ಓವರ್ ಹೆಡ್ಡು ಮತ್ತು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್ಡಲ್ಲಿ 2 ಎಕ್ಸಾಂಪಲ್ನ ಕೊಡಿ. ಈಗ ಆಫೀಸ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ಬಿಟ್ಟು ಹಾಕ್ಬಿಟ್ಟು ಅದಕ್ಕೊಂದು 2 ಪಾಯಿಂಟ್ ಎಕ್ಸಾಂಪಲ್ ಕೊಡೋದು. ನೆಕ್ಸ್ಟು ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡಲ್ಲಿ ಅದರಲ್ಲಿ ಯಾವ್ಯಾವ ಐಟಮ್ ಬರ್ತಾವೆ ಅವನ್ನ ಬರೋದ್ರೆ ಸಾಕಾಗುತ್ತೆ. ನೆಕ್ಸ್ಟ್, ವಾಟ್ ಈಸ್ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ ಅಂದರೆ ಏನು. ಸೊ ಅದನ್ನು ನೀವು ನೋಡ್ಕೊಬೇಕಾಗುತ್ತೆ, ವೆರಿ ಇಂಪಾರ್ಟೆಂಟು. ಇನ್ನು ನೆಕ್ಸ್ಟ್ ಕ್ವಶನ್, ಸ್ಟೇಟ್ ಎನಿ 2 items which are the shown on ಫಿನಾನ್ಷಿಯಲ್ ಅಕೌಂಟಲ್ಲಿ ಯಾವುದಾದ್ರು 2 ಐಟಮ್ನ ನೀವು ಇಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಫಿನಾನ್ಷಿಯಲ್ ಅಕೌಂಟಿಗೆ ಸಂಬಂಧಪಟ್ಟ ಹಾಗೆ ಯಾವುದಾದ್ರು 2 ಪ್ರಾಬ್ಲಮ್ ಅಂದರೆ 2
ಐಟಮ್ಗಳನ್ನ ಬರೀಬೇಕಾಗುತ್ತೆ. ಇನ್ನು ನೆಕ್ಸ್ಟು ನಿಮಗೆ ಕೇಳೋದ್ರಲ್ಲಿ ಇಲ್ಲಿ ಪ್ರಾಬ್ಲಮೆಟಿಕ್ಕು ಜಾಸ್ತಿ ಇರೋದಿಲ್ಲ, ನಿಮಗೆ ಥಿಯರಿ ಜಾಸ್ತಿ ಇರುತ್ತೆ. ಥಿಯರಿ ಈ ಪೇಪರಲ್ಲಿ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅದರಲ್ಲಿ ಫಸ್ಟ್ನೇದು 5 ಮಾರ್ಕ್ಸಿಗೆ ನೋಡಿ ಸೇಮ್ ನಿಮಗೆ ಏನು ಕೇಳ್ತಾರೋ ಅದೇ ಥರ ಮೆಥಡಲ್ಲಿ ಇದು ಇರುತ್ತೆ, ನೋಡ್ಕೊಳ್ಳಿ. ನೋಡಿ, ವಾಟ್ ಈಸ್ ದ ಕಾಸ್ಟ್ ಶೀಟ್ ಆ್ಯಂಡ್ ವಾಟ್ ಆರ್ ಅಡ್ವಾಂಟೇಜಸ್, ಅಂದರೆ ವೆಚ್ಚಪಟ್ಟಿ ಎಂದರೇನು, ಅದರ ಅನುಕೂಲಗಳು ಯಾವುವು. ಕಾಸ್ಟ್ ಶೀಟ್ ಅಂದ್ರೇನು ಮೀನಿಂಗ್ನ ನೋಡ್ಕೊಳ್ಳಿ, ನಂತರ ಅದು ಅಡ್ವಾಂಟೇಜಸ್ಗಳನ್ನ ನೀವು ಬರೋದ್ರೆ ಸಾಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ಕ್ಲಾಸಿಫಿಕೇಷನ್ ಆಫ್ ಓವರ್ ಹೆಡ್, ಅಂದರೆ ಮೇಲು ವೆಚ್ಚದ ವರ್ಗೀಕರಣವನ್ನು ವಿವರಿಸಿ. ಓವರ್ ಹೆಡ್ಗಳನ್ನ ಅಂದರೆ ಟೈಪ್ಸ್ ಆಫ್ ಓವರ್ ಹೆಡ್ಗಳನ್ನ ಬರೀಬೇಕಾಗುತ್ತೆ, ನೀವು ನೋಡ್ಕೊಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ಎಕ್ಸ್ಪ್ಲೈನ್ ದ ವೇರಿಯಸ್ ಕಾಸಸ್ ಆಫ್ ಐಡಲ್ ಟೈಮ್. ಸೊ ನಿಮಗೆ ಪ್ರೀವಿಯಸ್ ಇಯರ್ 2025 NEP ಪೇಪರ್ ಇತ್ತಲ್ಲ, ಅದು ಮತ್ತು ಇದು ಸೇಮ್ ಟು ಸೇಮ್ ಇದೆ. ಸೊ ಅದೇ ಕ್ವಶನ್ಸು ರಿಪೀಟೆಡ್ ಆಗ್ತಿದೆ, ನೀವು ಕಂಪ್ಲೀಟಾಗಿ ಓದ್ಕೊಳ್ಳಿ ಕಾಸಸ್ ಆಫ್ ಐಡಲ್ ಟೈಮ್. ಸೊ ನಿಮಗೂ ಸಹ ಇದೇ ಥರ ಕೇಳೋ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ 5 ಮಾರ್ಕ್ಸಲ್ಲೇ ಕ್ಯಾಲ್ಕುಲೇಟ್ ಮಿನಿಮಮ್ ಸ್ಟಾಕ್ ಲೆವೆಲ್ ಮಾಡಬೇಕು, ರೀಆರ್ಡರ್ ಲೆವೆಲ್ ಮಾಡಬೇಕು, ಮ್ಯಾಕ್ಸಿಮಮ್ ಸ್ಟಾಕ್ ಲೆವೆಲ್ ಮಾಡಬೇಕು, ಅವರೇಜ್ ಸ್ಟಾಕ್ ಲೆವೆಲ್ ಮಾಡಬೇಕು. ಸೊ ಏನೇನು ಕೊಟ್ಟಿದ್ದಾನೆ ನಮಗೆ, ವೇಟ್ ಎ ಸೆಕೆಂಡ್. ಸೊ ನಮಗೆ ರೀಆರ್ಡರ್ ಕ್ವಾಂಟಿಟಿ ಕೊಟ್ಟಿದ್ದಾನೆ, ಮ್ಯಾಕ್ಸಿಮಮ್ ಯೂಸೇಜ್ ಕೊಟ್ಟಿದ್ದಾನೆ, ಮಿನಿಮಮ್ ಯೂಸೇಜ್ ಕೊಟ್ಟಿದ್ದಾನೆ, ನಾರ್ಮಲ್ ಯೂಸೇಜ್ ಕೊಟ್ಟಿದ್ದಾನೆ, ರೀಆರ್ಡರ್ ಪೀರಿಯಡ್ ಕೊಟ್ಟಿದ್ದಾನೆ. ಸೊ ಆರಾಮಾಗಿ ಮಾಡ್ಕೊಬೋದಾ 5 ಮಾರ್ಕ್ಸಿಗೆ, ಅದು ಫಾರ್ಮೆಟ್ಟು ಅದ್ರ ಮುಖಾಂತರ ಹೋದರೆ. ಸೊ ಕಂಪಲ್ಸರಿ ಮಿಸ್ ಮಾಡ್ಕೊಳ್ಳೇಬೇಡಿ. ಇವೆಲ್ಲ ಪ್ರಾಬ್ಲಮೆಟಿಕ್ ಇದೆಯಲ್ಲ, ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಪ್ರಾಬ್ಲಮ್ನ ಸಾಲ್ವ್ ಮಾಡಿ, ಅಲ್ಲೇ ಬಂದುಬಿಡುತ್ತೆ ನಿಮಗೆ ಆರಾಮಾಗಿ. ಇನ್ನು ನೆಕ್ಸ್ಟ್ ಕ್ವಶನ್ ಏನು ಕೇಳಿದ್ದಾನೆ ನೋಡಿ, ಕಾಸ್ಟ್ ಶೀಟ್ನ ಮಾಡಿದ್ದಾನೆ. ಅಂದರೆ ನಿಮಗೆ ಪ್ರಿಪೇರ್ ಕಾಸ್ಟ್ ಶೀಟ್ ಹೇಳಿದ್ದಾನಲ್ಲ, ಸೇಮ್ ಪ್ರಿಪೇರ್ ಕಾಸ್ಟ್ ಶೀಟು. ವೇಟ್ ಸೆಕೆಂಡ್. ನೋಡಿ, ಪ್ರಿಪೇರ್ ಕಾಸ್ಟ್ ಶೀಟು ನಮಗೆ ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿದ್ದಾನೆ, ಲೇಬರ್ ಕೊಟ್ಟಿದ್ದಾನೆ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾನೆ, ಫ್ಯಾಕ್ಟರಿ ಓವರ್ ಹೆಡ್ ಕೊಟ್ಟಿದ್ದಾನೆ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ ಕೊಟ್ಟಿದ್ದಾನೆ, ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸು, ಸೇಲ್ಸು. ಸೊ ಇಷ್ಟು ಇಟ್ಕೊಂಡು ಕಾಸ್ಟ್ ಶೀಟ್ನ ಕೇಳಿದ್ದಾನೆ, ಓಕೆನಾ. ಸೊ ಎಲ್ಲೂ ಸಹ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಗೈಸ್, ಅದು ನಿಮ್ಗೆ ಅನುಕೂಲ ಆದಂಗೆ. ಸೊ ನೋಡ್ಕೊಳ್ಳಿ, ಇಷ್ಟು ನಿಮಗೆ ಆಗಿ ಮತ್ತು ನಿಮಗೆ ಆಲ್ಸೆ ಪ್ಲ್ಯಾನ್, ರೋನ್ ಪ್ಲ್ಯಾನ್ಸ್ ನೋಡಿ, ಇಲ್ಲೂ 5 ಮಾರ್ಕ್ಸ್ ಇದೇ ಮೆಥಡಲ್ಲಿ ಕೇಳಿರ್ತಾರೆ, ಓಕೆನಾ. ಬೇಕಾದ್ರೆ ಕಾಮೆಂಟೇ ಮಾಡಿ, ಓಕೆನಾ. ನಿಮಗೆ ಇದೇ ಥರ ಬಂದಿತ್ತು ಅಂತ ಬೇಕಾದ್ರೆ ನೀವು ಹೇಳ್ತೀರಾ. ನೋಡಿ, ನಮಗೆ ಆಲ್ಸೆ ಪ್ಲಾನು ಕೊಟ್ಟಿದ್ದಾನೆ, ರೋವನ್ ಪ್ಲಾನು ಕೇಳಿದ್ದಾನೆ. ಸೇಮ್ ಓದ್ ಪೇಪರೆಲ್ಲ ಕೇಳ್ದಂಗೆ ಇಷ್ಟೇ, ಸ್ಟ್ಯಾಂಡರ್ಡ್ ಟೈಮ್ ಟೇಕನ್ನು, ವೇಜಸ್ ಪರ್ ಅವರ್ಸು. ಸೊ ಇದನ್ನು ಇಟ್ಕೊಂಡು ನೀವು ಆಲ್ಸೆ ಪ್ಲಾನು, ರೋವನ್ ಪ್ಲಾನ್ ಮಾಡಬೇಕು. ಅದ್ರ ಸಿಸ್ಟಮ್ ಅದೇನಿದೆಯೋ ಫಾರ್ಮೆಟು ಅದ್ರ ಪ್ರಕಾರ ರೂಲ್ಸ್ನ ಕ್ಯಾರಿ ಮಾಡಿದ್ರೆ ಆರಾಮ ಮಾಡ್ಕೊಬೋದು. ಸೊ ನಿಮಗೆ ಇದೇ ಥರ ಕ್ವಶನ್ ಪೇಪರ್ ಇರುತ್ತೆ, ಇದೇ ಥರ ಸೇಮ್ ಟು ಸೇಮ್, ಎಲ್ಲೂ ಸಹ ನಿಮಗೆ ಚೇಂಜಸ್ ಅನ್ನೋದು ಬರೋದೇ ಇಲ್ಲ. ಸೊ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಕ್ವಶನ್ನು ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಹೇಳಿದ್ದಾನೆ ನೋಡಿ, ಅಲ್ಲೂ ಸಹ ಪೇಪರ್ ಕೇಳಿದ್ದ, ಇದೂ ಥರ ಕೇಳಿದ್ದ. ರೀಕನ್ಸಿಲೇಷನ್ ಆಫ್ ದ ಸ್ಟೇಟ್ಮೆಂಟು, ಪ್ರಾಫಿಟ್ ಪರ್ ದ ಕಾಸ್ಟ್ ಕೇಳಿದ್ದಾನೆ, ನೆಕ್ಸ್ಟ್ ಓವರ್ ಹೆಡ್ ಚಾರ್ಜಸ್ ಕೇಳಿದ್ದಾನೆ, ಅಡ್ಮಿನಿಸ್ಟ್ರೇಟಿವ್ ಓವರ್ ಹೆಡ್ನ ಚಾರ್ಜಸ್ ಕೇಳಿದ್ದಾನೆ, ಇಂಟ್ರೆಸ್ಟ್ ಅದು ಕ್ರೆಡಿಟ್ ಆಗಿರೋದು, ಡಿವಿಡೆಂಡು, ಸೊ ಪ್ರಾವಿಷನ್ಸ್ ಆಫ್ ದ ಇನ್ಕಮ್ ಟ್ಯಾಕ್ಸ್ ಇದನ್ನ ಲೆಸ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಸಹ ನಿಮ್ಗೆ ಏನು ಕೊಟ್ಟಿದ್ದಾನೆ, ಇದು ನಮಗೆ 5 ಮಾರ್ಕ್ಸಿಗೆ ಸಂಬಂಧಪಟ್ಟ ಹಾಗೆ ರೀಕನ್ಸಿಲೇಷನ್ ಸ್ಟೇಟ್ಮೆಂಟ್ನ ಹೇಳಿದ್ದಾನೆ, ನೀವು ಆರಾಮಾಗಿ ಕ್ಯಾಲ್ಕುಲೇಟ ಮಾಡ್ಕೊಳ್ಳಿ. ಸೊ ಇಷ್ಟೆಲ್ಲ ಆದಮೇಲೆ ಮತ್ತೆ 50 ಮಾರ್ಕ್ಸಿಗೆ ನೋಡಿ, ನಿಮಗೆ ಅಂದ್ಕೊಬೋದು ಬ್ರೋ ನಮ್ಗೆ ಆ ಥರ ಕೊಡಲ್ಲ ಬ್ರೋ, NEP ಪೇಪರಲ್ಲಿ ಇದ್ದ ಹಾಗೆ ನಮಗೆ SCP ಪೇಪರಲ್ಲಿ ಕೊಡಲ್ಲ. ಸೊ ಇದು SCP ಪೇಪರ್ ಅಂತಲೇ ಅಂದ್ಕೊಂಬಿಡಿ. ನೋಡಿ 15 ಮಾರ್ಕ್ಸೇ, ನಿಮಗೂ ಕೇಳಿರೋದೇ, ನಮ್ಗೆ ಕೇಳೋದಿದ್ದೂ ಅದೇ, ಓಕೆನಾ. ನೋಡಿ ಏನು ಕೇಳಿದ್ದಾನೆ, ಜಾನ್ವರಿ ಮಂತಲ್ಲಿ ಪ್ರಿಪೇರ್ ಮಾಡಿರೋದು ಕಾಸ್ಟ್ ಶೀಟ್ನ ಮಾಡೋಕ್ಕೆ ಕೇಳಿದ್ದಾನೆ. ಇಲ್ಲಿ ಏನೇ ಕೇಳಿದ್ದಾನೆ, ಡೈರೆಕ್ಟ್ ಮೆಟೀರಿಯಲ್ ಕೊಟ್ಟಿದ್ದಾನೆ, ವೇಜಸ್ ಕೊಟ್ಟಿದ್ದಾನೆ, ಫ್ಯಾಕ್ಟರಿ ರೆಂಟ್ ಆ್ಯಂಡ್ ರೇಟ್ಸ್ ಕೊಟ್ಟಿದ್ದಾನೆ, ಆಫೀಸ್ ರೆಂಟ್ ಆ್ಯಂಡ್ ರೇಟ್ಸ್ ಕೊಟ್ಟಿದ್ದಾನೆ, ಪ್ಲಾಂಟ್ ಆ್ಯಂಡ್ ರಿಪೇರ್ಸ್ ಮೇಂಟೆನೆನ್ಸ್ ಕೊಟ್ಟಿದ್ದಾನೆ, ಪ್ಲಾಂಟ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ, ನೆಕ್ಸ್ಟ್ ಫ್ಯಾಕ್ಟರಿ ಈಟ್ ಆ್ಯಂಡ್ ಲೈಟಿಂಗ್ ಕೊಟ್ಟಿದ್ದಾನೆ, ಫ್ಯಾಕ್ಟರಿ ಮ್ಯಾನೇಜರ್ ಸ್ಯಾಲರಿ ಕೊಟ್ಟಿದ್ದಾನೆ, ನೆಕ್ಸ್ಟು ಆಫೀಸ್ ಸ್ಯಾಲರೀಸ್ ಕೊಟ್ಟಿದ್ದಾನೆ, ಡೈರೆಕ್ಟರ್ ರಿಮ್ಯುನರೇಷನ್ ಕೊಟ್ಟಿದ್ದಾನೆ, ಟೆಲಿಫೋನ್ ಆ್ಯಂಡ್ ಪೋಸ್ಟೇಜ್ ಕೊಟ್ಟಿದ್ದಾನೆ, ಪ್ರಿಂಟಿಂಗ್ ಆ್ಯಂಡ್ ಸ್ಟೇಷನರಿ, ಲೀಗಲ್ ಚಾರ್ಜಸ್ಸು, ಅಡ್ವರ್ಟೈಸ್ಮೆಂಟು, ಸೇಲ್ಸ್ಮ್ಯಾನ್ ಸ್ಯಾಲರೀಸು, ಶೋರೂಮ್ಸ್ ರೆಂಟು, ಸೇಲ್ಸು. ಸೊ ಇದನ್ನಿಷ್ಟು ಇಟ್ಕೊಂಡು ನೀವು ಆರಾಮಾಗಿ ಕಾಸ್ಟ್ ಶೀಟ್ನ ಪ್ರಿಪೇರ್ ಮಾಡ್ಬೋದಾ. ನಿಮಗೆ ಅಂದರೆ ಏನು ಪ್ರಾಬ್ಲಮ್ ಅಂದರೆ, ನೀವು ಒಂದೊಂದು ಐಟಮ್ಗಳು ಎಲ್ಲೆಲ್ಲಿ ಬರ್ತವೆ ಅಂತ ಗೊತ್ತಿದ್ರೆ ಸಾಕಾಗುತ್ತೆ, ನೀವು ಅಲ್ಲಲ್ಲಿ ಫಾರ್ವರ್ಡ್ ಮಾಡಿದ್ರೆ ಆರಾಮಾಗಿ 15 ಮಾರ್ಕ್ಸ್ ಆರಾಮಾಗಿ ತೊಗೊಬೋದು. ಸೊ ಇದೊಂದು ಕ್ವಶನ್ಸ್ ಆಯಿತು. ನಾನು ನೆಕ್ಸ್ಟ್ ಕ್ವಶನ್ಸ್ ಹೆಂಗೆ ಕೇಳಿದ್ದಾನೆ, ಸೊ ನೋಡಿ 15 ಮಾರ್ಕ್ಸಿಗೆ ಕೇಳಿರೋದು, ನೀವು NEP ಹೇಳ್ತೀರಿ 12 ಮಾರ್ಕ್ಸಿಗೆ 4 ಮೆಥಡ್ ಕೇಳಿದ್ದ, ಟೈಮ್ ರೇಟ್ ಸಿಸ್ಟಮು ಕೇಳಿದ್ದ, ನೋಡಿ ಇನ್ನೊಂದು ಪ್ರಾಬ್ಲಮು ಕೇಳಿದ್ದ. ಬಟ್ ಇಲ್ಲಿ ನೋಡಿ ಟೈಮ್ ರೇಟ್ ಸಿಸ್ಟಮು ಕೇಳಿದ್ದಾನೆ, ಆಲ್ಸೆ ಪ್ಲಾನು ಕೇಳಿದ್ದಾನೆ, ರೋನ್ ಪ್ಲಾನ್ ಕೇಳಿದ್ದಾನೆ. ಸೊ 15 ಮಾರ್ಕ್ಸಿಗೆ ಕಂಪಲ್ಸರಿ ಇದೇ ಥರ ಬರುತ್ತೆ, 100%, 99% ಅಲ್ಲ 100% ಹೇಳ್ತೀನಿ. ಸೊ ನಮಗೆ ಫ್ಯಾಕ್ಟರಿ ಓವರ್ಹೆಡಲ್ಲಿ ನೋಡಿ ಇರಬೇಕಾದ್ರೆ ಓದ್ಕೊಳ್ಳಿ, ಇಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ಪ್ರಾಬ್ಲಮೆಟಿಕ್ ಸಾಲ್ವ್ ಮಾಡಿ, ಒಟ್ಟಾರೆಯಾಗಿ ಈ 3 ಸಹ ಮಾಡಬೇಕು. ಹೆಂಗೆ ಕೇಳ್ತಾನೆ, ಇದು 5 ಮಾರ್ಕ್ಸು, ಇದು 5 ಮಾರ್ಕ್ಸು, ಇದು 5 ಮಾರ್ಕ್ಸು. ಸೊ ಟೋಟಲಾಗಿ 15 ಮಾರ್ಕ್ಸ್ ಆಗೋಯ್ತಲ್ಲ. ಸೊ ಇದೇ ಥರ ನಮ್ಗೆ ಮಾಡಿಕೊಡೋದು ಇಷ್ಟ ಆಯಿತು. ಇನ್ನು ನೆಕ್ಸ್ಟು ಇಲ್ಲಿ ಏನು ಕೇಳಿದ್ದಾನೆ, ಇಲ್ಲಿ ಪರ್ಚೇಸು ಕೇಳಿದ್ದಾನೆ,
ನೋಡಿ, ಪರ್ಚೇಸ್ ಮಾಡೋನೆ, ಇಶ್ಯೂ ಮಾಡೋನೆ, ರಿಟರ್ನ್ ಮಾಡೋನೆ. ಬಟ್ ನಿಮಗೆ ಎನ್ ಇ ಪೇಪರಲ್ಲಿ ಏನಾಗಿತ್ತು, ಪರ್ಚೇಸ್ ಮಾಡಿದ್ದೆ ಒಂದು ಕಡೆ ಕೊಡ್ತಾ ಇದ್ದ, ಸೇಲೇ ಒಂದು ಕಡೆ ಕೊಡ್ತಾ ಇದ್ದ. ಬಟ್ ಇಲ್ಲಿ ಇಶ್ಯೂಡ್ ಮಾಡ್ಯೋದೇ ಎಲ್ಲ ಮರ್ಜ್ ಮಾಡಿ ಕೊಟ್ಬಿಟ್ಟಿದ್ದಾನೆ. ಯಾವುದನ್ನ ಕೇಳಿದ್ದಾನೆ? ಫಿಫೋ ಮೆಥಡ್ ಕೇಳಿದ್ದಾನೆ. ಸೊ ಫಿಫೋ, ಫಸ್ಟ್ ಇನ್ ಫಸ್ಟ್ ಔಟ್. ಲಿಫೋ ಅಲ್ಲ, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಅದನ್ನ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮಗೆ ತುಂಬ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ರಿಕನ್ಸಿಲೇಷನ್ ಸ್ಟೇಟ್ಮೆಂಟು, ಅಪ್ಪ ತುಂಬ ಇತ್ತು. ಸೊ ನೋಡ್ಕೊಳ್ಳಿ, ಇದು ಬೇಕಾದ್ರೆ ಸ್ಕ್ರೀನ್ಶಾಟ್ನ ತೊಗೊಳ್ಳಿ. ತುಂಬ ಲೆಂತ್ ಆಯ್ತು ವೀಡಿಯೋ. ನಾನು ಇಲ್ಲೆಲ್ಲ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪ್ರಿಪ್ರೇಷನ್ನ ನಡೆಸ್ಕೊಳ್ಳಿ. ಯಾಕೆ ಅಂದರೆ ಇಷ್ಟು ಕ್ವಶನ್ಸ್ ಬಂದಿದ್ದಾವೆ ಅಂದರೆ ಇದೇ ಫಾರ್ಮೆಟಲ್ಲಿ ಕೇಳ್ತಾರೆ ನಿಮಗೆ ಎಸ್ ಸಿ ಪಿ ಪೇಪರ್ಗೂ ಕಂಪಲ್ಸರಿ 100%. ಇನ್ನು ಪ್ರೊಡಕ್ಷನ್ ನೆಕ್ಸ್ಟ್ ಕ್ವಶನ್ ನೋಡಿ. ಸೊ ಪ್ರೊಡಕ್ಷನ್ ಆಫ್ ಡಿಪಾರ್ಟ್ಮೆಂಟ್ ಕೇಳಿದ್ರೆ ಸರ್ವಿಸ್ ಡಿಪಾರ್ಟ್ಮೆಂಟು. ಸೊ ಸೇಮ್ ಸೆಕೆಂಡರಿ ಡಿಸ್ಟ್ರಿಬ್ಯೂಷನ್ ಸ್ಟೇಟ್ಮೆಂಟು, ರಿಪೀಟೆಡ್ ಡಿಸ್ಟ್ರಿಬ್ಯೂಷನ್ ಮೆಥಡು, ಸಿಮ್ಯುಲೇಷನ್ ಈಕ್ವೇಷನ್ ಮೆಥಡು. ಸೊ ಸೇಮ್ ಕ್ವಶನ್ ಕೇಳಿದ್ದಾನೆ ಅದನ್ನು. ಸೊ ಇಷ್ಟು ಏನಿತ್ತಲ್ಲ ನಿಮ್ಮ ಕಾಸ್ಟ್ ಅಕೌಂಟ್ಗೆ ಸಂಬಂಧಪಟ್ಟ ಹಾಗೆ ಇದ್ದಿದ್ದು. ಸೊ ಇವೆರಡು ಪೇಪರು ಏನಿದು 25 ನಿಮಿಷ ಐತಲ್ಲ, 25 ನಿಮಿಷನೂ ಸ್ಕಿಪ್ ಮಾಡಬೇಡಿ. ಇಷ್ಟು ಓದ್ಕೊಂಡ್ರೆ ನಿಮಗೆ ಆರಾಮಾಗಿ ಗುಡ್ ಸ್ಕೋರ್ ಜೊತೆಗೆ ಇಷ್ಟನ್ನು ಚೆನ್ನಾಗಿ ಓದ್ಕೊಂಡು ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ನೀವು 100% ತೊಗೊತೀರ ಆರಾಮಾಗಿ. ಸೊ ನನ್ನ ಕಾಸ್ಟ್ ಅಕೌಂಟಿಂಗ್ ಎಷ್ಟಾಗಿತ್ತಪ್ಪ ಅಂತಂದರೆ 83. ಓಕೆನಾ? ಸೊ ಆರಾಮಾಗಿ ಸ್ಕೋರ್ ಮಾಡ್ಬೋದು. ಬಟ್ 3rd ಸೆಮ್ ಆಗಿರೋದ್ರಿಂದ ನೀವು ಇವಾಗ ಇನ್ನೂ ಬಂದಿರ್ತೀರಾ. ಸೊ 2 ಸೆಮ್ ಎಕ್ಸಾಮ್ ಬರೆದಿರ್ತೀರಾ, ಏನು ಬರೀಬೇಕು ಅಂತ ಗೊತ್ತಿರ್ತಿರ್ಲಿಲ್ಲ. ಸೊ ಅದನ್ನ ತಿಳಿಸ್ಕೊಟ್ಟಿದ್ದೀನಿ. ಸೊ ಥ್ಯಾಂಕ್ ಯು ಗೈಸ್, ಬಾಯ್. ಸಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಸೊ ನೆಕ್ಸ್ಟ್ ಯಾವುದಿದೆ ಎಕ್ಸಾಮು? ಸೊ ಫಿನಾನ್ಷಿಯಲ್ ಸಿಸ್ಟಮ್ ಅಂತ ಯಾವುದೋ ಹೇಳ್ತಿದ್ರು. ಓಕೆ, ಇಂಡಿಯನ್ ಫಿನಾನ್ಸ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್, ಬಾಯ್. ಸಿ ನೆಕ್ಸ್ಟ್ ವೀಡಿಯೋ ಸಿಗೋಣ.